ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೆ. ನೆಕ್ಸ್ಟು ವ್ಲಾಗಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಸಡನ್ನಾಗಿ. ಹಾಗೆ ತುಂಬ ಲೇಟ್ ಆಯಿತು ವ್ಲಾಗ್ಸ್ ಹಾಕೋದು, ಯಾಕೆ ಏನು ಅಂತ ಎಲ್ಲ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಇಂಡಿಯಾಗೆ ಹೊರಟಿದ್ದೀವಿ. ಈಗಾಗಲೇ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ನಾವು ಸಡನ್ನಾಗಿ ಇಂಡಿಯಾಗೆ ಹೊರಟಿದ್ದೀವಿ. ಯಾಕೆ ಏನು ಅಂತ ನಿಮ್ಮಲ್ಲಿ ಬಹಳಷ್ಟು ಜನ ಈಗಾಗಲೇ ಗೆಸ್ ಮಾಡಿದ್ದೀರಾ. ಬನ್ನಿ ಹಾಗೆ ಹೋಗ್ತಾ ಈ ಜರ್ನಿನಲ್ಲಿ ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ತೀನಿ. Use the left lane to take the exit toward Terminal D. ನಮ್ಮನೆಯಿಂದ DFW ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು ಹಾಫ್ ಆನ್ ಅವರ್ ಮೇಲೆ ಆಗುತ್ತೆ ಡಿಸ್ಟೆನ್ಸ್. ಏನು ಟ್ರಾಫಿಕ್ ಇದೆಲ್ಲ? ಪಾರ್ಕಿಂಗ್ ಹೋಗಿದ್ರೆ ಪಪ್ಪ ನಾವು ನಿಂತ್ಕೋಬೇಕಾಗಿತ್ತು. In a quarter mile, your destination will be on the right. ನಾವು ಹೊರಟಿದ್ದು ಮಧ್ಯಾಹ್ನ ಆಗಿತ್ತು. ನನ್ನ ಹಸ್ಬೆಂಡ್ ಫ್ರೆಂಡ್ ಸುಮಂತ್ ಅವರು ಏರ್ಪೋರ್ಟ್ಗೆ ಡ್ರಾಪ್ ಮಾಡಿಕೊಟ್ರು. ಇದು ಒಂದು ಮಂಡೇ ಜುಲೈ 1 ನಾವು ಹೊರಟಿದ್ದು. ನನಗೆ ಗೊತ್ತು, ನೀವು ಅನ್ಕೊತಿರ್ಬೋದು ತುಂಬ ಲೇಟ್ ಆಯಿತು ವ್ಲಾಗ್ಸ್ ಅಂತ ಹೇಳಿಬಿಟ್ಟು. ಸಾರಿ, ತುಂಬಾ ಬ್ಯುಸಿ ಇದೆ. ನಿಮಗೆ ವ್ಲಾಗ್ಸ್ಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾಕೆ ಇಷ್ಟು ಲೇಟ್ ಆಯಿತು ಅಂತ ಹೇಳಿಬಿಟ್ಟು. ಸೊ ಜುಲೈ 1ನೇ ತಾರೀಕು ಸೋಮವಾರ ನಾವು ಮಧ್ಯಾಹ್ನ ಹೊರಟಿದ್ದು ಇಂಡಿಯಾಗೆ. ಆದಿಯಂದು ಸಮ್ಮರ್ ಸ್ಕೂಲ್ ಇನ್ನೇನು ಮುಗ್ದಿತ್ತು. ಇನ್ನೊಂದು 3 ದಿನ ಅಷ್ಟೇ ಅವಳು ಮನೇಲಿದ್ಲು. ಅಷ್ಟರಲ್ಲಿ ಮತ್ತೆ ಹೊರಟು ಬಂದ್ವಿ ನಾವು ಇಂಡಿಯಾಗೆ. ಯಾಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು, ಮಾವನಿಗೆ ಸುಮಾರು ತಿಂಗಳಿಂದ ಹುಷಾರಿರಲಿಲ್ಲ. ಹಸ್ಬೆಂಡ್ ಲಾಸ್ಟ್ ಟೈಮ್ ಹೋಗಿ ಬಂದಿದ್ದರು. 2 ತಿಂಗಳು ಇಂಡಿಯಾದಲ್ಲಿ ಇದ್ದು ಬಂದಿದ್ದರು. ನಾವು ಹೋಗೋಕ್ಕಾಗಿರಲಿಲ್ಲ. ಈ ಸರಿ ತುಂಬಾ ಸೀರಿಯಸ್ ಆಗಿದೆ ಅಂತ ಫೋನ್ ಮಾಡಿದ್ರು. ಹಾಗಾಗಿ ನಮಗೂ ಇರೋಕ್ಕಾಗಲಿಲ್ಲ, ಹೊರಟ್ಬಿಟ್ವಿ. ಮಕ್ಕಳಿಗೂ ಕೂಡ ರಜಾ ಇತ್ತು. ಇದು ಒಂಥರ ಅನ್ಪ್ಲ್ಯಾನ್ ಟ್ರಿಪ್ ಆಗಿರೋದ್ರಿಂದ ನಮಗೆ ಫ್ಲೈಟ್ ಸಿಗಲಿಲ್ಲ. ಒಂದೇ ದಿನದಲ್ಲಿ ನಾವು ಎಮರ್ಜೆನ್ಸಿ ಅಂತ ಹೊರಟಿದ್ದು, ನಮಗೆ ಡೈರೆಕ್ಟ್ ಫ್ಲೈಟ್ ಸಿಗಲಿಲ್ಲ. ಹಾಗಾಗಿ ಸಂಡೇ ಸುಮಾರು ಹುಡುಕಿ ಕೊನೆಗೆ ನಮಗೆ ಸಿಕ್ಕಿದ್ದು ಫಿನ್ ಏರ್ ಅಂತ ಏರ್ಲೈನ್ಸ್ ನಾವು ಹೋಗ್ತಾ ಇರೋದು ಇವತ್ತು. ಸೊ ಹೇಗಿತ್ತು ಏನು ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ ನೀವು ನೋಡ್ತಾ ಹೋಗಿ ಗೊತ್ತಾಗುತ್ತೆ. ನಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಂಡಿಯಾ ಟು USA ನಾನು ಬಂದಾಗ ನಾನು ಅವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ವೀಡಿಯೋ ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಹೇಗೂ ಗೊತ್ತಿಲ್ಲದಿರ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡೋ ಅಂಥ ಮನಸ್ಥಿತಿಲಿ ಇರಲಿಲ್ಲ. ಆದ್ರೂ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡೋಣ, ಯಾವತ್ತಾದರೂ ಹಾಕ್ಬೋದು, ಪರವಾಗಿಲ್ಲ, ಟೈಮ್ ಇಲ್ಲ ಅಂದ್ರೂ ನೋಡ್ಕೊಳ್ಳೋಣ ಅಂತ ಈ ವಿಡಿಯೋ ಎಲ್ಲ ನಾನು ಕಂಪ್ಲೀಟಾಗಿ ಮಾಡಿದ್ದೆ. ಸಡನ್ನಾಗಿ ಹೊರಟಿದ್ದು, ಮನೆ ಸ್ವಲ್ಪ ಕ್ಲೀನ್ ಮಾಡಿ, ಫ್ರಿಜ್ಜಲ್ಲಿ ತರಕಾರಿ ಅದು ಇದು ಇತ್ತು, ಹೆಂಗೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹಂಗೆ ಹೊರಟ್ಬಿಟ್ಟು ಬಂದುಬಿಟ್ವಿ. ನಮಗೆ ಬ್ಯಾಗೇಜು ಕೂಡ ಕಮ್ಮಿ ಸಿಕ್ಕಿದ್ದು. ಅಂದರೆ ನಮಗೆ ಡೈರೆಕ್ಟ್ ಫ್ಲೈಟ್ ಇತ್ತು ಅಂತ ಅಂದರೆ ಒಬ್ರಿಗೆ 23+23+7 ಆ ಥರ ಸಿಗುತ್ತೆ ಅಲ್ವಾ. ಸೊ ನಾವಿಲ್ಲಿ ತಂದಿರೋಂಥದ್ದು 8 kg ಬ್ಯಾಗೇಜ್ ಅಷ್ಟೇ. ಒಬ್ಬೊಬ್ಬರಿಗೆ 8 kg ಕೊಟ್ಟಿದ್ರು. ನಾವು ಬೇಕಂದರೆ ಪರ್ಚೇಸ್ ಮಾಡ್ಬೋದಾಗಿತ್ತು. $70 ಕೊಟ್ಟಿದ್ರೆ 23 kgದು ಬ್ಯಾಗೇಜ್ ಕೊಡ್ತಾಯಿದ್ರು. ನಮಗೆ ಇಲ್ಲಿ ದುಡ್ಡು ಕೊಟ್ಬಿಟ್ಟು ತೊಗೊಳೋದಕ್ಕಿಂತ ಇನ್ನೊಂದು ಹೊಸದೇ ಪರ್ಚೇಸ್ ಮಾಡಿ ತೊಗೊಂಡು ಬರ್ಬೋದು ಅಂತ ಅನಿಸ್ತು. ಹಾಗಾಗಿ ನಾವು ಸಾಕು 8 kgನೇ ಒಂದು ವಾರಕ್ಕಾಗಷ್ಟು ಬಟ್ಟೆಗಳನ್ನ ಮಾತ್ರ ಇಟ್ಕೊಂಡು ಹೊರಟ್ಬಿಟ್ವಿ. ಫಸ್ಟ್ ಚೆಕ್ ಇನ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಲೈನಲ್ಲಿ ನಿಂತಿದ್ವಿ. ಇವ್ರ 3 ಟಿಕೆಟ್ ಸ್ಕ್ಯಾನ್ ಆಯಿತು, ಆದರೆ ನನ್ನದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಫಿನ್ನೇರ್ ಹತ್ರ ಬಂದುಬಿಟ್ಟು ನಾವು ವಿಚಾರಿಸ್ತಾ ಇದ್ವಿ. ಇಲ್ಲಿ ಚೆಕ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ಟಿಕೆಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ನಾವು ಬ್ಯಾಗ್ನ ಏನು 2 ಬ್ಯಾಗ್ ಇತ್ತು, 4 ಬ್ಯಾಗ್ ಇತ್ತಲ್ವ, ಅದರಲ್ಲಿ 2 ಬ್ಯಾಗ್ನ ಚೆಕ್ ಇನ್ ಮಾಡಿಸಿದ್ವಿ. ಇನ್ನು 2 ಬ್ಯಾಗ್ನ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಆದ್ಯಂದು ಒಂದೇ ಫೈಟಿಂಗು. ಅವಳಿಗೆ ಕ್ಯಾರಿ ಆನ್ ಬ್ಯಾಗ್ಸ್ನ ತೊಗೊಂಡು ಬರೋದಂದರೆ ತುಂಬಾ ಇಷ್ಟ ಆಗುತ್ತೆ. ಅವಳಿಗೆ ಇಳ್ಕೊಂಡು ಹೋಗ್ಬೋದು ಆರಾಮಾಗಿ ಅಂತ ಹೇಳ್ಬಿಟ್ಟು ಫುಲ್ ಫೈಟಿಂಗ್ ಮಾಡ್ತಾಯಿದ್ಲು, ನನಗೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲ ನಡಿಯಪ್ಪ ಮತ್ತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಇಲ್ಲಿ ಮತ್ತೆ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಇವಾಗ ಮುಗಿಸ್ಕೊಂಡು ನೆಕ್ಸ್ಟು ಚೆಕ್ ಇನ್ ಮಾಡ್ಸೋಕ್ಕೆ ಹೋಗಬೇಕು. ಪ್ಲಾಸ್ಟಿಕ್ ಬಾಕ್ಸ್ಗಳು ಇಟ್ಟಿರ್ತಾರೆ ಸೆಪ್ರೇಟ್
ಸಪ್ರೇಟಾಗಿ ನಾವು ನಮ್ಮ ಬ್ಯಾಗೇಜ್ ಎಲ್ಲ ಇಡಬೇಕಾಗತ್ತೆ. ಅಂದರೆ ಇವಾಗ ಎಲೆಕ್ಟ್ರಾನಿಕ್ ಐಟಮ್ಸ್, ಟ್ಯಾಬ್, ಲ್ಯಾಪ್ಟಾಪ್ ಮತ್ತು ಫೋನ್ಗಳು, ಹಾಗೆ ವೈಯರು, ಬ್ಲೂಟೂತ್ ಮತ್ತು ವಾಚ್ಗಳು, ಈ ಥರದ್ದೆಲ್ಲ ಏನೇನಿದೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಸಪ್ರೇಟಾಗಿ ಇಡಬೇಕಾಗತ್ತೆ. ಮತ್ತು ಬ್ಯಾಗು, ಹ್ಯಾಂಡ್ ಬ್ಯಾಗ್ ಎಲ್ಲ ಸಪ್ರೇಟು ಎಲ್ಲ ಇಲ್ಲಿ ಇಟ್ಬಿಟ್ಟು ನಾವು ಹೋಗೋದು. ಸೊ ಇಲ್ಲಿ ಬ್ಯಾಗೇಜ್ ಎಲ್ಲ ಸ್ಕ್ಯಾನ್ ಆಗುತ್ತೆ ಮತ್ತು ನಮ್ಮನ್ನು ಕೂಡ ಎಲ್ಲ ಚೆಕ್ ಮಾಡಿ ಬಿಡ್ತಾರೆ. ಆದರೆ ಬೇಜಾರಾಗಿದೆ ಏನಂತಂದರೆ ಆ 2 ಬ್ಯಾಗು ನಾವು ಚೆಕ್ ಇನ್ ಮಾಡಿಸಿದ್ವಿ, ಆದರೆ ಗೊತ್ತಿರಲಿಲ್ಲ, ಎಲ್ಲಿ ನಮಗೆ ಪ್ಲ್ಯಾನ್ ಇರಲಿಲ್ಲ ಅಲ್ವಾ ಇದು. ಹಾಗಾಗಿ ಇದರಲ್ಲಿ ನಾನು ಲೋಷನ್ ತೊಗೊಂಡು ಬಂದಿದ್ದೆ ಮಕ್ಕಳಿಗೆ. ಲೋಷನ್ ಒಂದು, ಫೇಸ್ ವಾಶ್ ಒಂದು ತೊಗೊಂಡು ಬಂದಿದ್ದೆ. ಅದು 2 ಲಿಕ್ವಿಡ್ ಐಟಮ್ ಅಂತ ಹೇಳಿಬಿಟ್ಟು ತೆಗೆದುಬಿಟ್ಟು ಟ್ರ್ಯಾಶ್ಗೆ ಹಾಕ್ಬಿಟ್ರು. ಸೊ ಗೊತ್ತಿದ್ದೀರ ಆಗಿದ್ದು ಹೋಯಿತು ಅಂದ್ಕೊಂಡು ಬಂದು ಕೂತ್ಕೊಂಡ್ವಿ. ಅದೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು. ಅದಾದಮೇಲೆ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ನಾವು ಹೋಗುವಂಥ ಫ್ಲೈಟು ಫಿನ್ ಏರ್ಲೈನ್ಸ್. ನಾವು ಇದರಲ್ಲೇ ಹೋಗ್ತಾ ಇರೋದು. ಟರ್ಮಿನಲ್ ಡಿ, ಗೇಟ್ 14 ನಮ್ಮದು ಇದ್ದಿದ್ದು ಅವತ್ತು. ನಮಗೆ ಈವ್ನಿಂಗ್ ಫ್ಲೈಟ್ ಇದ್ದಿದ್ದು, ಸೊ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಏರ್ಪೋರ್ಟಿಂದ ನಾವು ಫ್ಲೈಟ್ ಒಳಗೆ ಪ್ಯಾಸೆಂಜರ್ ಬೋರ್ಡಿಂಗ್ ಬ್ರಿಡ್ಜ್ ನಾನು ತೋರಿಸ್ದೆಲ್ಲ ಹಾಗೆ ಡೈರೆಕ್ಟಾಗಿ ನಡ್ಕೊಂಡು ಹೋಗ್ಬಿಡೋದು. ಡೈರೆಕ್ಟಾಗಿ ಫ್ಲೈಟ್ ಒಳಗೆ ಹೋಗ್ತೀವಿ. ಅದು ನಾನು ಇಂಚಿನ ಮತ್ತು ಬ್ಲೇಡ್ದು ಒಂದು ವಿಡಿಯೋ ತೊಗೊಂಡೆ. ಎಷ್ಟು ದೊಡ್ಡದಾಗಿರುತ್ತೆ ನೋಡೋಕ್ಕೆ ರಿಯಲ್ ಆಗಿ, ಅಂದರೆ ಫೋನಲ್ಲಿ ಚಿಕ್ಕದಾಗೆ ಕಾಣಿಸ್ತಾ ಇದೆ. ಸೊ ಹೀಗೆ ಫೈನಲಾಗಿ ಇವಾಗ ನಾವು ಬಂದಿರೋದು DFW ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಾನು ಚೆಕ್ ಇನ್ ಎಲ್ಲ ಇತ್ತಲ್ವ, ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡಿರಲಿಲ್ಲ. ನಮ್ಮ ಟ್ರಾವೆಲ್ ಜರ್ನಿ ಕೂಡ ಅಷ್ಟು ಈಸಿಯಾಗಿ ಏನು ಇರಲಿಲ್ಲ. ಎಲ್ಲ ನನ್ನ ಟ್ರಾವೆಲ್ ವ್ಲಾಗ್ನ ನೀವು ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ. ಸಾಕು ಸಾಕು ಅಮ್ಮು. ಬಂಗಾರು, ಹೆಂಗನ್ಸ್ತದೆಪ್ಪ ಇಂಡಿಯಾಗೆ ಹೋಗ್ತಾ ಇರೋದು? ತುಂಬ ಖುಷಿ ಇದೆ. ಆದರೆ ಏನಂದರೆ ತಾತಂಗೆ ಹುಷಾರಿಲ್ಲ ಅಲ್ಲ, ತುಂಬ ಒಂಥರ ಜ್ವರ ಸೀರಿಯಸ್ ಆಗಿದೆ. ಅದಕ್ಕೆ ಅದೊಂದು ಸ್ವಲ್ಪ ಬೇಜಾರು. ಇಂಡಿಯಾಗೆ ಹೋಗಕ್ಕೆ ಮಾತ್ರ ಖುಷಿ ಇಲ್ಲ, ಆದರೆ ತಾತನ ಬಗ್ಗೆ ಸ್ವಲ್ಪ ನನಗೂ ಕೂಡ. ನನಗೆ ಫ್ಲೈಟು ಇಂಡಿಯಾಗೆ ನಂಗೆ ಸ್ಪೆಷಲಿ ಫ್ಲೈಟ್ ಹತ್ತ ಹೋಗೋದು ಇಷ್ಟ. ಆಮೇಲೆ ಇಂಡಿಯಾಗೆ ಹೋಗೋದು ಇಷ್ಟ. ಅದಕ್ಕೆ ಯಾಕೆ ನನಗೆ ಒಂದು ಬೇಜಾರು ಥಿಂಗ್ ನನಗೆ ಅಂತೆ ತಾತ ಹುಷಾರಿಲ್ಲ, ಅದೇ ನಂಗೆ ಬೇಜಾರು ಹಾಕಿರೋದು. ತಾತ ತನಕಿದ್ದಿದ್ದೆ ಹುಷಾರಿಲ್ಲ ಅಂತೆ. ತಾತನ ಜೊತೆ ಮಾತಾಡ್ಬೋದಾಗಿತ್ತು, ಆಟಾಡ್ಬೋದಾಗಿತ್ತು, ಏನಾದರೂ ಒಂದಾಗಿತ್ತು. ಆದರೆ ಇವಾಗ ಹುಷಾರಿಲ್ಲ ತಾನೆ, ಅದೇ ಬೇಜಾರು. The camera. To ensure on-time departure and comfort and safety on board, random carry-on bag checks are free. Thank you for your cooperation. By 20 service Helsinki would like to continue boarding with passenger in a group 3, included Finnair Silver member, onboard Ruby member, and Premium Economy. Please have your passport. ಇಟ್ಕೋಬೇಕಂತೆ. ಟಿಕೆಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿದ್ರು. ಮತ್ತೆ ಇವಾಗ ನಮಗೆ ಹೋಗ್ತಾ ಇದ್ದೀವಿ ಫ್ಲೈಟ್ ಒಳಗೆ. ಸೊ ನಾನು ಆವಾಗಲೇ ಹೇಳಿದೆ ಅಲ್ವಾ, ಪ್ಯಾಸೆಂಜರ್ ಬೋರ್ಡಿಂಗ್ ಬ್ರಿಡ್ಜ್ ಅಂತ ಅದು ಇದೆ. ನಾವು ಏರ್ಪೋರ್ಟಿಂದ ಡೈರೆಕ್ಟಾಗಿ ಫ್ಲೈಟ್ ಒಳಗೆ ಹೋಗಿ ಕೂತ್ಕೊಳ್ಳೋಂಥದ್ದು. ನಮ್ಮ ಜರ್ನಿ ತುಂಬಾ ಸ್ಟ್ರೆಸ್ಫುಲ್ ಆಗಿತ್ತು. ಬರೀ ಫ್ಲೈಟ್ದು ಒಂದೇ ಪ್ರಾಬ್ಲಮ್ ಅಲ್ಲ, ನಮಗೆ ಒಂದು ತುಂಬಾ ಟೆನ್ಷನ್ ಇತ್ತು. ತುಂಬ ಹುಷಾರಿಲ್ದಿರೋ ಕಾರಣ ಹೇಗಿದ್ದಾರೆ ಏನು, ನಾವು ಹೋಗೋದ್ವರೆಗೂ ಚೆನ್ನಾಗಿರ್ತಾರ, ಈ ಥರದ್ದೆಲ್ಲ ಟೆನ್ಷನ್ ಜಾಸ್ತಿ ಇತ್ತು. ಸೊ ಫೈನಲ್ ಆಗಿ ಹೊರಡ್ತಾ ಇದ್ದೀವಿ, ಬನ್ನಿ. ಸುಮಾರು ಜನಕ್ಕೆ ನಮ್ಮ ಟ್ರಾವೆಲ್ ವ್ಲಾಗ್ ಇಷ್ಟ ಆಗ್ಬೋದು. ಯಾರಿಗಾದ್ರೂ ಬೋರಿಂಗ್ ಅಂತ ಅನ್ನಿಸ್ತು ಅಂತ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿ. ಯಾರಿಗಾದ್ರೂ ಮುಂದೆ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಕಂಪ್ಲೀಟಾಗಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. Oh yay! Yeah, thank you. Mama, there's a Barbie movie. We're gonna see that one, the
ನಾವಿವತ್ತು ಹೋಗ್ತಾ ಇರೋದು ಫಿನ್ ಏರ್ಲೈನ್ಸಲ್ಲಿ. ಈಗಾಗಲೇ ನಾನು ಹೇಳಿದ್ದೀನಿ, ನಾವು ಡ್ಯಾಲಸಿಂದ ಹೆಲ್ಸಿಂಕಿಗೆ ಹೋಗ್ತಾ ಇದ್ದೀವಿ. 8 ಅವರ್ ಜರ್ನಿ ನಮ್ಮ ಫಸ್ಟ್ ಫ್ಲೈಟ್. ಹೆಲ್ಸಿಂಕಿ ಅಂದರೆ ಫಿನ್ಲ್ಯಾಂಡಲ್ಲಿ ಇರೋಂಥದ್ದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೊರಗಡೆ ಏನೂ ಹೋಗೋಕ್ಕಾಗಲ್ಲ, ನಿಮಗೆಲ್ಲ ಗೊತ್ತೇ ಇದೆ, ಬರೀ ಏರ್ಪೋರ್ಟಲ್ಲಿ ಇರ್ತೀವಿ ಅಷ್ಟೇ. ಸೊ ಇವಾಗ ಬಂದು ನಾನಿಲ್ಲಿ ಒಂದಷ್ಟು ಎಲ್ಲ ಚೆಕ್ ಮಾಡ್ತಾ ಇದ್ದೆ, ಸುಮ್ಮನೆ ಕೂತ್ಕೊಂಡು ಫ್ಲೈಟ್ ಇನ್ಫೋ ಮತ್ತು ಫುಡ್ ಮೆನು ಏನಿದೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ ನಾನಿಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟಲ್ಲಿ ಏನು ನಾನು ತೋರಿಸ್ತಾ ಇದ್ದೀನಲ್ವ, ಇದೆಲ್ಲ ಕಾಂಪ್ಲಿಮೆಂಟ್ರಿ ಡ್ರಿಂಕ್ಸ್, ಅಂದರೆ ವಾಟರ್ ಆಗಿರ್ಬೋದು, ಕೋಕ್ ಮತ್ತು ಕಾಫಿ, ಅಂದರೆ ಬ್ಲ್ಯಾಕ್ ಕಾಫಿ ಥರ ಇರುತ್ತೆ. ಇಲ್ಲಿ ಮಿಲ್ಕ್ ಏನು ಕೊಡೋದಿಲ್ಲ, ಮಿಲ್ಕ್ ಪೌಡರ್ ಕೂಡ ಇರೋದಿಲ್ಲ, ಬ್ಲ್ಯಾಕ್ ಕಾಫಿ ಶುಗರ್ ಆ ಥರ ಕೊಡ್ತಾರೆ. ಇನ್ನು ಇದೆಲ್ಲ ಬಂದ್ಬಿಟ್ಟು ಪೇ ಮಾಡಿ ತೊಗೊಬೇಕು ಆ ಥರ. ಇನ್ನು ಫುಡ್ಡು ಬಂದ್ಬಿಟ್ಟು ನಮಗೆ ಡಿನ್ನರ್ ಮತ್ತು ಡಿನ್ನರ್, ಕಾಫಿ ಹಾಗೆ ಬ್ರೇಕ್ಫಾಸ್ಟ್ ಇತ್ತು. ನಾವಿಲ್ಲಿ ಬಿಡ್ತಾ ಇರೋಂಥದ್ದು ಸಾಯಂಕಾಲನೇ. ಸೊ 5 o'clock ಆದಮೇಲೆ ಬಿಟ್ಟಿದ್ದು, ನಮಗೆ 2 hours ಆದಮೇಲೆ ಡಿನ್ನರ್ ಕೊಟ್ಟರು. ಅದಾದಮೇಲೆ ಟೈಮ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇಲ್ಲಿ ಏನು ಟೈಮ್ ಇತ್ತು ನಾವು ಬಿಟ್ಟಾಗ, ಮತ್ತು ನಾವು ಇಳಿಯುವಂಥ ಪ್ಲೇಸಲ್ಲಿ ಎಷ್ಟು ಟೈಮ್ ಇತ್ತು ಎಲ್ಲನೂ ನಾನು ನಿಮಗೆ ಈ ವಿಡಿಯೋದ ಶೇರ್ ಮಾಡ್ತೀನಿ. ಅದ್ಯಾ ಹೋದ ಸರಿ ಬಂದಿದ್ದು ನಿಂಗೆ ನೆನಪಿರಲಿಲ್ಲ, ಈ ಸರಿ ಚೆನ್ನಾಗಿತ್ತು ಜರ್ನಿ ನಿಂಗೆ. ಹೋದ ಸರಿ ಚಿಕ್ಕ ಹುಡುಗಿ ನೀನು ಇನ್ನು. ನಾವು 4 ಜನ, 3 ಜನ ಒಂದೇ ಕಡೆ ಕೂತ್ಕೊಬೋದು, ಇನ್ನೊಬ್ಬರಂತೂ ಇನ್ನೊಂದು ಸೀಟಲ್ಲಿ ಕೂತ್ಕೊಬೇಕು. ಬರೋಕ್ಕೆ ಮೊದಲು ನಾವೇನು ಡಿಸೈಡ್ ಮಾಡ್ಕೊಂಡಿದ್ವಿ ಅಂದರೆ, ಬಂಗಾರು ನಾನು ಸಪ್ರೇಟ್ ಸೀಟಲ್ಲಿ ಕೂತ್ಕೊತೀನಿ, ನಾವು 3 ಜನ ಇಲ್ಲಿ ಕೂತ್ಕೊಳ್ಳೋಣ. ಅಂದರೆ ನಾನು, ನನ್ನ ಹಸ್ಬೆಂಡ್ ಮತ್ತು ಆದ್ಯ ಒಂದು ಸೀಟಲ್ಲಿ, ಬಂಗಾರು ಈಗ ನನ್ನ ಹಸ್ಬೆಂಡ್ ಕೂತಿದ್ದಾರಲ್ಲ ಅಲ್ಲಿ ಕೂತ್ಕೊಬೇಕು ಅಂತ ಬಂದಿದ್ದು. ಆದರೆ ಅಲ್ಲಿ ಒಬ್ಬ ಹುಡುಗ ಕೂತಿದ್ದ. ಸೊ ಅಲ್ಲಿ ಬಂಗಾರನ ಕೂರ್ಸೋದು ಚೆನ್ನಾಗಿರಲ್ಲ, ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಮಕ್ಕಳು ಈ ಕಡೆ ಕೂತ್ಕೊಂಡ್ವಿ, ಅಲ್ಲಿ ಹಸ್ಬೆಂಡ್ ಕೂತ್ಕೊಂಡ್ರು. ಅದೇ ಹೇಳ್ತಾ ಇದ್ರು, ಯಾವಾಗ ನೋಡಿದ್ರು ನೀವು 3 ಜನ ಒಂದು ಕಡೆ ಕೂತ್ಕೊಂಡ್ಬಿಡ್ತೀರಾ, ನನಗೆ ಹೆಂಗೆ ನೋಡಿದ್ರು ಸಪ್ರೇಟೇ ಆಗುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ಬಂಗಾರನೂ ಕೂರ್ಸೋಕ್ಕಾಗೋದಿಲ್ಲ. ನೆಕ್ಸ್ಟ್ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್, ಇಂಟ್ರೆಸ್ಟ್ ಇದ್ದರೆ ನೋಡಿ, ಸ್ಕಿಪ್ ಮಾಡಿ. We require your full attention for a moment. Our safety depends on both our crew and on you. We are here to ensure your safety on board. It's essential that you always follow the instructions given by the crew. In the event of an emergency, here are the things you need to know. This aircraft has 8 emergency exits, 4 on each side. They are all marked with exit signs. All exits are equipped with slides that can also be used as rafts. To find your nearest exit, follow the escape lights at floor level. Our cabin crew will now point out the exits nearest to you. Locate your nearest exit and remember, it might be behind you. If we need to evacuate, you must leave all carry-on bags in the aircraft. Attempting to take them with you will block the aisles and exits from others. Always follow commands from the crew. To protect yourself, you must take the emergency position when instructed to do so by the crew. Bend forward and downwards as low as possible. If you have a shoulder strap, sit up straight with your hands on your knees, bending your neck forward. If necessary, oxygen masks will automatically appear above your head. Remove any face covering, grab the nearest mask or the red pull flag, and pull down sharply to start the flow of oxygen. Put the mask over your nose and mouth as shown. The bag may not inflate even though oxygen is flowing. Put your own mask on first before helping anyone else. An emergency landing on water is very unlikely, but if it happens, you have a life jacket in a compartment underneath or next to your seat. Pull the jacket over your head, fasten the front buckle, and tighten the strap. Inflate the life jacket after you leave the aircraft by pulling the red tab. We will now prepare the cabin for takeoff. All loose items must be stowed and compartments kept closed. Unplug your devices and stow your remote control and video screen. Make sure your armrest is in the down position, your table is stowed, and your seat back is upright. ಸಾಮಾನ್ಯವಾಗಿ ಡೊಮೆಸ್ಟಿಕ್ ಫ್ಲೈಟ್ಸ್ಗಳಲ್ಲಿ ಕ್ಯಾಬಿನ್ ಕ್ರೂಸೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಫ್ಲೈಟ್ಗಳಲ್ಲಿ ಈ ಥರ ಸ್ಕ್ರೀನ್ ಮೇಲೆ ಬರುತ್ತೆ. ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಅವ್ರು ಹೇಳಬೇಕಾದ್ರೆ ನಿಜ ಹೇಳ್ತೀನಿ, ಭಯ ಕೂಡ ಆಗುತ್ತೆ. ಯಾಕಂದರೆ ಎಷ್ಟೊಂದು ನಮಗೆ ಇವಾಗ ಸಡನ್ನಾಗಿ ಒಬ್ಬೊಬ್ಬರೇ ಇದ್ದರೆ ಇದೆಲ್ಲ ಬೇಗ ಫಾಲೋ ಮಾಡ್ಬೋದು. ಇಬ್ಬಿಬ್ಬರು ಮಕ್ಕಳಿರೋರು ನಾವು ಇದನ್ನೆಲ್ಲ ನಿಜವಾಗ್ಲೂ ಆ ಟೈಮಲ್ಲಿ ಆ ಥರ ಆಗೋದು ಬೇಡ. ಏನಾದರೂ ಆಯಿತು ಅಂದರೆ ನಾವು ನಿಜವಾಗ್ಲೂ ಮಾಡ್ತೀವ ಅನ್ನೋದೆಲ್ಲ ಅನಿಸ್ಬಿಡುತ್ತೆ.
ಸ್ವಲ್ಪ ಭಯನೂ ಇರುತ್ತೆ. ಅಷ್ಟು ದೂರ ಹೋಗ್ತೀವಿ, ಸಮುದ್ರದ ಮೇಲೆ ಹೋಗ್ತೀವಿ, ಅಷ್ಟು ತಮಾಷೆ ಮಾತು ಅಲ್ಲ. ಹಾಗೆ ದೇವ್ರ ಕೈ ಮುಕ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಹಾಗೆ ಹೊರಡೋದು ಅಷ್ಟೇ. ಸೀಟ್ ಬೆಲ್ಟ್ ಹಾಕಿದ್ಲು, ಆದರೂ ಸ್ವಲ್ಪ ಟೈಟ್ ಮಾಡಬೇಕಾಗಿತ್ತು. ಟೇಕ್ ಆಫ್ ಮೊದಲು ಕ್ಯಾಬಿನ್ ಕ್ರೂ ಬಂದ್ಬಿಟ್ಟು ಎಲ್ಲ ಕಡೆ ಚೆಕ್ ಮಾಡಿಕೊಂಡು ಹೋಗ್ತಾರೆ, ಎಲ್ಲರೂ ಸೀಟ್ ಬೆಲ್ಟ್ ಹಾಕಿದಾರಾ, ಮತ್ತು ಫೋನು ದೂರ ಇಟ್ಟಿರಬೇಕು, ವಿಂಡೋಸ್ ಓಪನ್ ಇರಬೇಕು. ಸೊ ಅದೆಲ್ಲ ನೋಡಿದ್ರಿ ನೀವು. ಇನ್ನು ಫ್ಲೈಟ್ ಮೋಡಲ್ಲಿ ಹಾಕಿರಬೇಕು ಫೋನ್ಗಳು, ಈ ಥರದ್ದೆಲ್ಲ. ಸೊ ಒಂದ್ಸರಿ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ರೀಚೆಕ್ ಮಾಡಿ ಹೋದ್ಮೇಲೆ ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು, ಇವಾಗ ಟೈಮ್ ಬಂದ್ಬಿಟ್ಟು ಡ್ಯಾಲಸಲ್ಲಿ 5:13, ಅಲ್ಲಿ 1:13 ಇದೆ, ಅಂದರೆ ಮಿಡ್ ನೈಟ್ ಇದೆ ಅಲ್ಲಿ ಟೈಮು. ಇನ್ನು 8,700 ಕಿಲೋಮೀಟರ್ ನಾವು ಹೋಗಬೇಕಾಗಿರೋಂಥದ್ದು. ಅಲ್ಲಿ 15 ಡಿಗ್ರಿ ಟೆಂಪ್ರೇಚರ್ ಇದೆ. ಡ್ಯಾಲಸಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಇದೆ. ಸಮ್ಮರ್ ಇವಾಗ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಇವಾಗ ಟೇಕ್ ಆಫ್ ಆಗೋಂಥ ಟೈಮು. ನಾನು ವಿಂಡೋ ಸೀಟಲ್ಲಿ ಕೂತಿಲ್ಲ, ಬಂಗಾರು ಕೂತಿರೋದು. ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದ್ಲು. ಅದಾದಮೇಲೆ ಟೇಕ್ ಆಫ್ ಆಗ್ತಿರ್ಬೇಕಾದ್ರೆ ಅವಳು ಸುಮ್ಮನೆ ಹೆದ್ರದ್ ಬೇಡ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ವಿಡಿಯೋ ಮಾಡೋಕ್ಕೆ ಕೊಡಲಿಲ್ಲ. ಸೊ ಹಾಗಾಗಿ ಫ್ಲೈಟಲ್ಲಿ ಏನಿದೆ, ಫ್ಲೈಟ್ ಮ್ಯಾಪ್ ಇದೆಯಲ್ಲ, ಅದರಲ್ಲೇ ನೀವು ನೋಡಲಿ ಅಂತ ಹೇಳಿಬಿಟ್ಟು ಹಾಗೆ ವಿಡಿಯೋ ಮಾಡಿದ್ದೀನಿ. ನೋಡ್ತಾ ಇರೋಂಥದ್ದು ಫ್ಲೈಟ್ ಫಾರ್ವರ್ಡ್ ಕ್ಯಾಮ್ರಾಯಿಂದ, ಮತ್ತು ಡೌನ್ವರ್ಡ್ ಕ್ಯಾಮ್ರಾ ಕೂಡ ಇದೆ, ಅಂದರೆ ವೀಲ್ ಇಂದ ಡೌನ್ವರ್ಡ್ ವ್ಯೂ ಹೇಗಿದೆ ಅನ್ನೋದೆಲ್ಲ ನೀವು ನೋಡ್ಬೋದು. ಆ್ಯಕ್ಚುಲಿ ಇಷ್ಟು ಸ್ಪೀಡಾಗಿ ಹೋಗ್ತಾ ಇಲ್ಲ, ತುಂಬ ನಿಧಾನಕ್ಕೆ ಹೋಗ್ತಾ ಇದ್ದೆ ನಾನು. ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹಾಕಿದ್ದೀನಿ, ತುಂಬ ಲೆಂತಿ ಆಗಬಾರ್ದು ವಿಡಿಯೋ ಅಂತ. ಆ್ಯಕ್ಚುಲಿ ವಿಡಿಯೋ ಲೆಂತಿ ಇದೆ ಅಂತ ಸುಮಾರು ಜನಕ್ಕೆ ಅನ್ನಿಸ್ಬೋದು. ನಾನು ಫಸ್ಟಲ್ಲೇ ಹೇಳಿದ್ದೀನಿ, ಯಾರಿಗಾದ್ರೂ ಬೋರಿಂಗ್ ಅಂತ ಅನಿಸ್ತು ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿ. ಸುಮಾರು ಜನಕ್ಕೆ ಇದು ಯೂಸ್ಫುಲ್ ಆಗುವಂತಹ ವಿಡಿಯೋನೇ. ಯಾಕಂದರೆ ನಾನು USA ಬರೋಕ್ಕೆ ಮೊದಲು ನಾನು ಸುಮಾರು ವಿಡಿಯೋಗಳನ್ನ ಚೆಕ್ ಮಾಡ್ತಿದ್ದೆ, ನಂತರನೇ ಸುಮಾರು ಜನ ಇರ್ತಾರೆ ಅಂತ ಅಂದ್ಕೊಂಡು ನಾನು ಈ ಟ್ರಾವೆಲ್ ವ್ಲಾಗ್ನ ಶೇರ್ ಮಾಡ್ತಾರ ಅಂಥದ್ದು. ಇನ್ನು ಇಲ್ಲಿ ಸುಮಾರು ಹೊತ್ತು ನಿಂತಿತ್ತು, ಅಪೋಸಿಟಲ್ಲಿ ಒಂದು ಫ್ಲೈಟ್ ಇತ್ತು, ನೀವು ಕಾಣಿಸ್ತಾ ಇರ್ಬೋದು. ಸೊ ಹಾಗಾಗಿ ಸುಮಾರು ಹೊತ್ತು ಇಲ್ಲೇ ನಿಂತಿದ್ದಾಯಿತು. ಇವಾಗ ನೆಕ್ಸ್ಟು ಟೇಕ್ ಆಫ್ ಆಗುವಂತಹ ಸಮಯ. ಆ್ಯಕ್ಚುಲಿ ಮಕ್ಕಳು ರೂಢಿ ಇದೆ ಅವ್ರಿಗೆ, ಮೊದಲು ಕೂಡ ಬಂದು, ಆದರೂ ಮಕ್ಕಳಲ್ವ ಭಯ ಇದ್ದೇ ಇರುತ್ತೆ, ದೊಡ್ಡವ್ರಿಗೆ ಇರುತ್ತೆ, ಮಕ್ಳಿಗಿರೋದ್ರಲ್ಲಿ ಅದು ಸಹಜ ಅಲ್ವಾ. ಸೊ ಇದು ಬಂದ್ಬಿಟ್ಟು ನಾನು ಸ್ವಲ್ಪ ಸ್ಪೀಡಾಗಿ ಹಾಕಿರೋದ್ರಿಂದ ನಿಮ್ಗೆ ಅದು ಶೇಕ್ ಆಗ್ತಾರೋ ಥರ ಅನಿಸ್ತಾ ಇದೆ. ಇನ್ನು ಟೇಕ್ ಆಫ್ ಆಗೋಂಥ ಟೈಮು ಇಲ್ಲಿ ಮಕ್ಕಳು ನೋಡ್ತಾ ಇರ್ಬೋದು, ಸ್ವಲ್ಪ ಹೆದರ್ಕೊತಾ ಇದ್ದಾರೆ ಕೂಡ, ಹಾಗೆ ನಗ್ತಿದ್ರು. ಮತ್ತು ಇದು ಕಿವಿ ಬ್ಲಾಕ್ ಆಗುತ್ತಲ್ವ, ಹಾಗಾಗಿ ಒಂದಷ್ಟು ಬಬಲ್ ಗಮ್ಸ್ ಎಲ್ಲ ಇಟ್ಕೊಂಡು ಬಂದಿದ್ದೆ ನಾನು. ಅದು ಇಟ್ಕೊಂಡು ನಾವು ಚ್ಯೂ ಮಾಡ್ತಾ ಇದ್ದರೆ ಸ್ವಲ್ಪ ಬ್ಲಾಕ್ ಕಮ್ಮಿ ಆಗ್ತಾ ಹೋಗುತ್ತೆ. ಕಾಟನ್ ಇಟ್ಕೊಂಡ್ರು ಕೂಡ ಏನು ಯೂಸ್ ಇಲ್ಲ, ಬ್ಲಾಕ್ ಆಗ್ತಿರುತ್ತೆ. ಹಾಗಾಗಿ ಅದೊಂದು ರೂಢಿ ಮಾಡ್ಕೊಂಡಿದ್ದೀವಿ. ಟೇಕ್ ಆಫಲ್ಲಿ ಮತ್ತು ಲ್ಯಾಂಡಿಂಗಲ್ಲಿ ನಾವು ಆ ಥರ ಬಬಲ್ ಗಮ್ ಹಾಕೊತೀವಿ. ಸೊ ಇದು ಒಂಥರ ಒಂದು ಟಿಪ್ಸ್ ಅಂತ ಹೇಳ್ಬೋದು. ಯಾರಿಗಾರು ಗೊತ್ತಿಲ್ಲದಿರೋರಿಗೆ, ಸುಮಾರು ಜನ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗೆ ಯೂಸ್ ಆಗುತ್ತೆ ಅಂತ. ಇನ್ನು ಫೈನಲಿ ನೋಡ್ತಾ ಇರ್ಬೋದು, ಟೇಕ್ ಆಫ್ ಆಗ್ತಾ ಇದೆ. ಒಂದು ಗೇಮ್ ಅಲ್ಲಿ ಇದ್ದರೆ ಹೆಂಗೆ ಆಗುತ್ತೆ, ಎಸ್ಪೆಷಲಿ ರೋಲರ್ ಕೋಸ್ಟ್ರಲ್ಲಿ ಕೂತ್ಕೊಂಡಿದ್ರೆ ಯಾವ ಥರ ಫೀಲ್ ಆಗುತ್ತೆ, ಆ ಥರ ಅನಿಸ್ತಾ ಇರುತ್ತೆ ಟೇಕ್ ಆಫ್ ಆಗಬೇಕಾದ್ರೆ. ಸೊ ನೀವೇ ನೋಡಿ.
ಟೇಕ್ ಆಫ್ ಆಗಿದ್ದಾಯಿತು. ಎಸ್ಪೆಷಲಿ ಒಂದು ಸ್ವಲ್ಪ ಹೈಟಿಗೆ ಬಂದಮೇಲೆ ಅವರು ಬೆಂಡ್ ಮಾಡ್ತಾರೆ, ಅಂದರೆ ಲೆಫ್ಟ್ ಟು ರೈಟ್ ಆ ಥರ ಹೋಗಬೇಕಾಗತ್ತಲ್ವ. ಸೊ ಆ ಟೈಮಲ್ಲಿ ಒಂಥರ ಅನಿಸುತ್ತೆ. ಸೊ ಅದಾದಮೇಲೆ ಗ್ರ್ಯಾಜುಯಲಿ ಸ್ವಲ್ಪ ಮೇಲೆ ಬರ್ತಾ ಹೋಗುತ್ತೆ ಫ್ಲೈಟು. ಸೊ ಈಗ ನೋಡ್ತಾ ಇರ್ಬೋದು ಮೂವಿ ಟೈಮ್ ಇವಾಗ ವೆಯ್ಟ್ ಮಾಡ್ತಾಯಿದ್ರು. ಟೇಕ್ ಆಫ್ ಆಗಿದ ತಕ್ಷಣ ನಾವು ಬಾರ್ಬಿ ಮೂವಿ ನೋಡಬೇಕು ಅಂತ ಹೇಳ್ಬಿಟ್ಟು ಅಕ್ಕ ತಂಗಿ ಇಬ್ಬರೂ ಬಾರ್ಬಿ ಮೂವಿ ಹಾಕ್ಕೊಂಡ್ರು. USA ಅಂದರೆ ಇಲ್ಲಿರಬೇಕಾದ್ರೆ ನಾವು ಕರ್ಕೊಂಡೋಗಿ ಅಂತ ಕೇಳೋರು, ಅದೇನು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಸರಿ ಹೇಗೂ ತುಂಬ ಟೈಮ್ ಇದೆ, ನೀವು ಆರಾಮಾಗಿ ನೋಡಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟಿದ್ದೆ. ಅವರೇ ಬ್ಲೂಟೂತ್ ಎಲ್ಲ ಕೊಟ್ಟಿರ್ತಾರೆ. ಸೊ ಒಂದು ಟ್ರಾವೆಲ್ ಕಿಟ್ಟಲ್ಲಿ ಬ್ಲ್ಯಾಂಕೆಟ್ ಇರುತ್ತೆ, ಹಾಗೆ ಟೂತ್ ಬ್ರಷ್ ಇರುತ್ತೆ, ಸಾಕ್ಸ್ ಇರುತ್ತೆ, ಮತ್ತು ಹೆಡ್ಸೆಟ್ಗಳಿರುತ್ತೆ, ಟೂತ್ ಬ್ರಷ್ ಕೂಡ ಇರುತ್ತೆ. ಸಾರಿ ಅದೊಂದು ಸ್ಕಿಪ್ ಮಾಡಿದ್ದೆ. ಹಾಗೆ ಮಕ್ಕಳಿಗೆ ಆ್ಯಕ್ಟಿವಿಟಿ ಬುಕ್ ಅಥವಾ ಟಾಯ್ಸ್ ಈ ಥರ ಏನಾದರೂ ಕೊಡ್ತಾರೆ, ಆದರೆ ಈ ಫ್ಲೈಟಲ್ಲಿ ಕೊಟ್ಟಿರಲಿಲ್ಲ. ಹೊಟ್ಟೆ ಎಷ್ಟು ಆಗ್ತಿದೆ ಎಷ್ಟು ಆಗ್ತಿದೆ ಚಿಕನ್ ನಗೇಟ್ಸ್ ಅದೇ ಕೊಡ್ತಾರೆ, ವೆಯ್ಟ್ ಮಾಡಿ. ಓಪನ್ ಮಾಡ್ತೀನಪ್ಪ. ಓಕೆ ಸ್ಟಾರ್ಟ್. ಇವಾಗ ಡಿನ್ನರ್ ಟೈಮ್. ಮಕ್ಕಳಿಗೆ ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತಂತೆ. ಯಾಕಂತ ಅಂದರೆ ನಾನು ಹೊರಡಬೇಕಾದ್ರೆ ಮಜ್ಜಿಗೆ ಅನ್ನ ಕೊಟ್ಟಿದ್ದೆ, ಸಾಕು ಸ್ವಲ್ಪ ಲೈಟಾಗೇ ಇರಲಿ, ಹೆಂಗೂ ಅಲ್ಲಿ ಫ್ಲೈಟಲ್ಲಿ ಹೋದ್ಮೇಲೆ ತಿಂತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ತುಂಬ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳ್ತಾ ಇದ್ಲು ಬಂಗಾರು. ಇನ್ನು ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಇಲ್ಲಿ ಬನ್ ಕೊಟ್ಟಿದ್ದಾರೆ ಮತ್ತು ಬಟರ್ ಮತ್ತು ಬನ್ನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟು ಇದು ಒಂಥರ ಕ್ಯೂಟಾಗಿತ್ತು ಬಾಟಲ್, ವಿನೆಗರ್ ಸಮ್ ಸಲಾಡ್ ಡ್ರೆಸ್ಸಿಂಗ್, ಅಂದರೆ ಈ ಸಲಾಡ್ಗೆ ಹಾಕ್ಕೊಂಡು ತಿನ್ನೋ ಅಂಥದ್ದು. ಸೊ ಇದು ಬಂದ್ಬಿಟ್ಟು ಫ್ರೂಟ್ಸು, ಇದು ಒಂದೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕಿವಿ ಫ್ರೂಟ್ ಇತ್ತು, ಮತ್ತು ಮಸ್ಕ್ ಮೆಲನ್ ಇತ್ತು, ಹಾಗೆ ಸ್ಟ್ರಾಬೆರಿ ಮತ್ತು ಆಲಿವ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು ಫ್ರೂಟ್ ಬೌಲ್. ಮತ್ತು ನೆಕ್ಸ್ಟ್ ಇಲ್ಲಿ ರೈಸು ಮತ್ತು ಪೊಟ್ಯಾಟೋದು ಒಂದು ಕರ್ರಿ, ಹಾಗೆ ಚಿಕನ್ದು ಒಂದು ಕರ್ರಿ ಇತ್ತು. ಇದು ಓಕೆ, ಅಷ್ಟು ಚೆನ್ನಾಗಿತ್ತು ಅಂತಲೂ ಹೇಳೋಂಗಿಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ತಿಂದ್ವಿ. ನಮ್ಮ ಡಿನ್ನರ್ ಇದಾಗಿತ್ತು. ನೆಕ್ಸ್ಟು ಮಕ್ಕಳನ್ನ ಕೇಳೋಣ ಹೇಗಿತ್ತು, ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು. ಹೊಟ್ಟೆ ಹಶ್ವಾಗಿತ್ತಲ್ವ, ಸೊ ಬನ್ನಿ ಕೇಳೋಣ ಏನಂತಾರೆ ಅಂತ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಡ್ರಿಂಕ್ಸ್ ಕೊಟ್ಟಿದ್ರು. ಅಂದರೆ ಇವಾಗ ಕೋಕ್, ಸ್ಪ್ರೈಟ್ ಕೊಡ್ತಾರೆ, ಅಥವಾ ನೀರು ತೊಗೊಬೋದು, ಇಲ್ಲ ಆರೆಂಜ್ ಜ್ಯೂಸ್, ಬ್ಲೂಬೆರಿ, ಹಾಗೆ ಸಮ್ ಡಿಫ್ರೆಂಟ್ ಕೈಂಡ್ ಆಫ್ ಜ್ಯೂಸಸ್ ಇರುತ್ತೆ. ಮಕ್ಕಳಂತೂ ಕೋಕ್ ಅಂದರೆ ಫೇವ್ರೆಟ್, ಅದೇ ಬೇಕು ಅಂತ ಹಠ ಮಾಡಿ ತೊಗೊಂಡ್ರು. ಇಷ್ಟ ಆಯಿತಾ? ಇಷ್ಟ ಆಯಿತಾ? ಅದೇ ನಿನ್ನ ಊಟ ಇಷ್ಟ ಆಯಿತಾ? ಊಟ ಇಷ್ಟ ಆಯಿತಾ? ಫ್ರೂಟ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಆ ಸೀಟಲ್ಲಿ ಹಿಂಗೆ ನೋಡ್ತಾ ಇದ್ದಾರೆ ಅಂತ. ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದೆ, ಇರಲಿ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ. ಇನ್ನು 6372 ಕಿಲೋಮೀಟರ್ ಇದೆ, ಮತ್ತು 6 hours 58 minutes ಆಗುತ್ತೆ. ನಾವು ರೀಚ್ ಆಗಿದ್ರೆ ನಾಳೆ 10:46 AM ರೀಚ್ ಆಗ್ತೀವಿ. ಇನ್ನು ಇಲ್ಲಿ ಬಂದುಬಿಟ್ಟು 7:48 PM, ನಾವು 5 ಗಂಟೆ 5 ಕಾಲಂಗಲ್ವ ಹೊರಟಿದ್ದು. ನೆಕ್ಸ್ಟ್ ಬಂದುಬಿಟ್ಟು ನಾವು ರೀಚ್ ಆಗೋ ಪ್ಲೇಸಲ್ಲಿ 3:48 ಟೈಮ್ ಇವಾಗ. ಸೊ ಹೀಗೆ ಎಲ್ಲ ಪ್ರತಿಯೊಂದು ನಾವು ಅವಾಗವಾಗ ನೋಡ್ತಾನೆ ಇರ್ಬೋದು, ಚೆಕ್ ಮಾಡ್ತಾನೆ ಇರ್ಬೋದು. ಇನ್ನು ನಮಗೆ ನಿದ್ದೆ ಅಂತೂ ಬರ್ತಾ ಇಲ್ಲ, ಯಾಕಂತ ಅಂದರೆ ಇವಾಗ ಸಾಯಂಕಾಲ ಆಗಿರೋದ್ರಿಂದ ನಮಗಿನ್ನೂ ನಿದ್ದೆ ಸ್ಟಾರ್ಟ್ ಆಗಿಲ್ಲ. ಇನ್ನು ಸೌಂಡ್ ಹೇಗಿರುತ್ತೆ ಅಂತ ನೋಡಿ ಫ್ಲೈಟ್ ಒಳಗೆ. ಕೇಳಿಸ್ತಾ ತುಂಬಾ ಸೌಂಡ್ ಇರುತ್ತೆ. ಅದ್ರ ಜೊತೆಗೆ ಸುಮಾರು ಜನ ನಿದ್ದೆ ಮಾಡ್ತಾ ಇದ್ದಾರೆ, ಗೊರಕೆ ಸೌಂಡ್ಗಳು ಕೂಡ ಕೇಳಿಸ್ತಾ ಇದೆ. ಸೊ ಮಕ್ಳಿಗಂತೂ ಒಂದು ಚೂರು ನಿದ್ದೆ ಬಂದಿಲ್ಲ, ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಫಸ್ಟ್ ಫ್ಲೈಟಲ್ಲಿ ಅಂತ ಹೇಳ್ಬೋದು. ಅಲ್ಲಿಂದನೇ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಸರಿಯಾಗಿ ನಿದ್ದೆ ಮಾಡಿಬಿಟ್ಟಿದ್ರೆ ನಾನು ಅಂದ್ಕೊಂಡೆ ಡಿನ್ನರ್ ಮುಗ್ದಿದ್ದಾದಮೇಲೆ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾರೆ ಅಂತ. ಹೆಂಗೂ ರಾತ್ರಿ 10 ಗಂಟೆ ಅಷ್ಟರಲ್ಲಿ ಮಲಗಿ ರೂಢಿ ಇದೆ ಅಲ್ವಾ, ಸೊ ಮಲ್ಕೊಂಡ್ಬಿಡ್ತಾರೆ ಅಂದ್ಕೊಂಡೆ. ಬಟ್ ಆ ಮೂವಿ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರು, ಮಲ್ಕೊಳ್ಳೇ ಇಲ್ಲ.
ನೆಕ್ಸ್ಟ್ ಇನ್ನು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಂಗಾರು ಹೋಗೋದು ಸ್ವಲ್ಪ ದೂರ, ಮತ್ತು ಆದ್ಯ ನಾನು ಬರ್ತೀನಿ ಅಂತ ಓಡೋಗೋದು. ಇದು ಬಂದ್ಬಿಟ್ಟು ಕೋಕ್ ಕುಡ್ದಿದ್ರಲ್ವ, ಗ್ಲಾಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಮಧ್ಯ ನೀರು ತೊಗೊಳ್ಳೋದು, ರೆಸ್ಟ್ ರೂಮ್ಸ್ಗೆ ಕರ್ಕೊಂಡು ಹೋಗೋದು, ಹೀಗೆ ಓಡಾಡಿಸ್ತಾನೆ ಇದ್ದರು. ಅದಾದಮೇಲೆ ಏನಾಯಿತು, ಅಲ್ಲಿ ಒಂದು ಹುಡುಗ ಕೂತಿದ್ದ ಅಂತ ಹೇಳಿದೆ ಅಲ್ವಾ, ಅಲ್ಲಿ ಅವ್ರ ಅಮ್ಮನೋ ಅಥವಾ ಅವ್ರ ಅಕ್ಕನೋ ನನಗೆ ಗೊತ್ತಿಲ್ಲ, ಅವ್ರು ಈ ಕಡೆ ಬಂದರು. ಸೊ ಹಾಗಾಗಿ ಅವ್ರ ಪಕ್ಕ ಕೂತ್ಕೊಳ್ಳೋಕ್ಕಾಗದೆ ಹಸ್ಬೆಂಡ್ ಏನು ಮಾಡಿದ್ರು, ಅಲ್ಲಿ ಬಂಗಾರನ ಕೂರಿಸ್ಬಿಟ್ಟು ಅವ್ರ ಈ ಕಡೆಗೆ ಬಂದರು. ಆದ್ಯ ಅಂತೂ ತುಂಬ ಹಠ ಮಾಡಿದ್ಲು, ನಾನು ಅಕ್ಕನ ಪಕ್ಕನೇ ಕೂತ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗಿ ಕೂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟೆ. ಆ ಆಂಟಿ ಅಂತೂ ಎಷ್ಟು ಗೊರಕೆ ಹೊಡಿತಾ ಇದ್ರು ಅಂತ ಅಂದರೆ ಸಿಕ್ಕಾಬಡೆ ಸೌಂಡ್ ಬರ್ತಾ ಇತ್ತು. ಹಂಗಾಗಿ ಪಾಪ ಬಂಗಾರು ಹೆಂಗೆ ಕೂತಿದ್ಲೋ ಗೊತ್ತಿಲ್ಲ, ಮೂವಿ ಹೆಡ್ಫೋನ್ಸ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ಲು ಅವ್ಳು ಮೂವಿ ನೋಡಿಕೊಂಡು. ಇನ್ನು ಆದ್ಯ ನಾನು ಅಲ್ಲೇ ಕೂತ್ಕೊತೀನಿ ಅಕ್ಕನ ಪಕ್ಕ ಅಂತ ಅಂದ್ಲು. ಹಾಗಾಗಿ ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಕೂತ್ಕೊಂಡ್ವಿ. ನಾನಂತೂ ವಿಂಡೋ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ ಫೈನಲ್ ಆಗಿ. ವರ್ತ್ ಅಂತ ಅನ್ನಿಸ್ತು ನಂಗೆ ಅಲ್ಲಿ ಕೂತ್ಕೊಂಡಿದ್ದು. ಯಾಕೆ ಅಂತ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ, ನೋಡ್ಬೋದು ಆ ವ್ಯೂ ಹೆಂಗಿದೆ ಅಂತ. ಇನ್ನು ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ಫ್ಲೈಟ್ ಮ್ಯಾಪಲ್ಲಿ ನೋಡ್ತಾ ಇದ್ದೀನಿ, ರೆಡ್ ಲೈಟ್ ಒಂದು ಬ್ಲಿಂಕ್ ಆಗೋದು ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇಲ್ಲ, ಫುಲ್ ಕತ್ಲೆ ಅಲ್ವಾ. ಹಾಗಾಗಿ ಇನ್ನು ನಾವು ಆಲ್ಟಿಟ್ಯೂಡ್ ನೋಡ್ಬೋದು, 11,894 ಮೀಟರ್ಸ್ ಮೇಲಿದ್ದೀವಿ. ಹಾಗೆ ನಾವು ಇಳಿಯೋಂಥ ಪ್ಲೇಸಲ್ಲಿ ಅರ್ಲಿ ಮಾರ್ನಿಂಗ್ 6:18 ಆಗಿದೆ. ಇನ್ನು 4 ಅವರ್ ಇದೆ ನಾವು ರೀಚ್ ಆಗೋದಕ್ಕೆ. ನೋಡ್ತಾ ಇರ್ಬೋದು, ಅರ್ಧ ದಾರಿಗೆ ಬಂದಿದ್ದೀವಿ. ಇನ್ನೊಂದು ಅರ್ಧ ದಾರಿಗೆ ಬಂದರೆ ನಾವು ಹೆಲ್ಸಿಂಕಿಗೆ ರೀಚ್ ಆಗ್ತೀವಿ. ಸೊ ಅಲ್ಲಿ ಬಂದ್ಬಿಟ್ಟು ವೆದರ್ ತುಂಬಾ ಚೆನ್ನಾಗಿದೆ, 15 ಡಿಗ್ರಿ ಇದೆ. ಮತ್ತು ಈಗ ಡಾಲಸಲ್ಲಿ ನೋಡ್ತಾ ಇರ್ಬೋದು 34 ಡಿಗ್ರಿ ಇದೆ. ಹೆಂಗೋ ನಿದ್ದೆ ಬರ್ತಾ ಇರಲಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗಂತೂ. ಹಂಗಾಗಿ ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂತ ನೋಡಿದೆ. ಒಂದು ವಿಡಿಯೋ ಕೂಡ ನಾನು ಎಡಿಟಿಂಗ್ ಮಾಡಿದ್ದೆ ಫ್ಲೈಟಲ್ಲಿ ಕೂತ್ಕೊಂಡು. ಯಾವ ವಿಡಿಯೋ ಅಂತ ಅಂದರೆ ಆದ್ಯ ಸಮ್ಮರ್ ಸ್ಕೂಲಿಂದ ಬರೋ ಅಂಥ ಲಾಸ್ಟ್ ವಿಡಿಯೋ ಏನಿದೆ ಅದನ್ನು ನಾನು ಈ ಫ್ಲೈಟಲ್ಲಿ ಕೂತ್ಕೊಂಡೆ ಎಡಿಟಿಂಗ್ ಮಾಡಿದ್ದೆ. ಅದಾದಮೇಲೆ ಬ್ಯಾಟ್ರಿ ಲೋ ಆಯಿತು, ಮತ್ತು ನನಗೆ ವಿಡಿಯೋ ಮಾಡಬೇಕಾಗಿತ್ತಲ್ವ. ಸೊ ಹಾಗಾಗಿ ಎಡಿಟಿಂಗ್ ಕೂಡ ನಾನು ನಿಲ್ಲಿಸಿದೆ ಒಂದೇ ವಿಡಿಯೋಗೆ. ಅದಾದಮೇಲೆ ನೆಕ್ಸ್ಟು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಹಾಗೆ ವರ್ಲ್ಡ್ ಮ್ಯಾಪ್ ನೋಡ್ತಾ ಇದ್ದೆ. ಮತ್ತು ಬೆಂಗಳೂರಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಮತ್ತು ಕರೆಂಟ್ ಟೈಮ್ ಏನು, ಅಲ್ಲಿ 8:49 ಮಂಗಳವಾರ ಆಗಿತ್ತು ಆಗಲೇ. ಸೊ ಈ ಥರ ಎಲ್ಲ ನೋಡಿಕೊಂಡು ನಾನು ಹಾಗೆ ಟೈಮ್ ಪಾಸ್ ಮಾಡ್ತಿದ್ದೆ ಅಂತ ಹೇಳ್ಬೋದು. ಒಂಥರ ಏನೋ ಖುಷಿ ಆಗುತ್ತೆ ನಮ್ಮ ಇಂಡಿಯಾ ಮ್ಯಾಪ್ ನೋಡಿದ್ರೆ. ಸ್ಕೂಲ್ಗೆ ಹೋಗಬೇಕಾದ್ರೆ ಅದಕ್ಕೆ ಎಷ್ಟು ಡೀಟೇಲಾಗಿ ಓದಿದ್ದೀನೋ ಇಲ್ವೋ ಗೊತ್ತಿಲ್ಲ ನನಗಂತೂ. ಆದರೆ ಈ ಫ್ಲೈಟಲ್ಲಿ ಕೂತ್ಕೊಂಡು ನಾನು ಅಷ್ಟು ಡೀಟೇಲಾಗಿ ಪ್ರತಿಯೊಂದು ನೋಡಿ, ಅಂದರೆ ಯಾವ ಕಂಟ್ರಿನಲ್ಲಿ ಎಷ್ಟು ಈ ಸ್ಟೇಟ್ಗಳಿದೆ, ಇಂಡಿಯಾದಲ್ಲೇ ಸುಮಾರು ನಾನು ಕೂತ್ಕೊಂಡೆಲ್ಲ ನೋಡ್ತಾ ಇದ್ದೆ, ಹಾಗೆ ಝೂಮ್ ಮಾಡಿ. ನಾನು ಅಷ್ಟು ಹಾಕಿಲ್ಲ ನಿಮಗೆ. ಮತ್ತು ಇನ್ನೂ ಒಂದು ಶೇರ್ ಮಾಡಬೇಕು ನಿಮ್ಮ ಹತ್ರ. ಇಲ್ಲಿ ಏನು ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಫುಲ್ಲು ಒಂದು ಕಡೆ ಲೈಟ್ ಇದೆ, ಅಂದರೆ ಬಿಸಿಲು ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಬ್ಲೂ ಕಲರ್ ಏನಿದೆ ಅದೆಲ್ಲ ಓಷನ್. ಮತ್ತು ಇಲ್ಲಿ ಲೈಟ್ಸ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಅದೆಲ್ಲ ಬಂದ್ಬಿಟ್ಟು ನೈಟ್ ಆಗಿರೋ ಪ್ಲೇಸಲ್ಲಿ ಬಂದ್ಬಿಟ್ಟು ಲೈಟ್ಸ್ ಕಾಣಿಸುತ್ತೆ. ಮತ್ತು ಎಲ್ಲಿ ಡೇ ಟೈಮ್ ಇರುತ್ತೋ ಅಲ್ಲಿ ಸೂರ್ಯಂದು ಬಿಸಿಲು, ಅಂದರೆ ಇವಾಗ ಅರ್ಲಿ ಮಾರ್ನಿಂಗ್ ಇರೋದು ಗೊತ್ತಾಗುತ್ತೆ, ಮಧ್ಯಾಹ್ನ ಎಷ್ಟು ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಒಂಥರ ಎಲ್ಲ ನನಗೆ ಇಷ್ಟ ಆಗ್ತಾಯಿತ್ತು. ಅದಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಅಟ್ಲಾಂಟಿಕ್ ಓಷನ್ ಮೇಲೆ ಹೋಗ್ತಾ ಇರೋಂಥದ್ದು. ಅವಾಗವಾಗ ಸ್ವಲ್ಪ ವಿಂಡೋ ಓಪನ್ ಮಾಡಿ ನೋಡ್ತಾ ಇದ್ದೆ, ಸುಮಾರು ಜನ ಮಲಗಿರ್ತಾರಲ್ವ, ಡಿಸ್ಟರ್ಬ್ ಆಗಬಾರ್ದು ಅಂತ. ಬಟ್ ನೈಟ್ ಇರಬೇಕಾದ್ರೆ ಓಪನ್ ಮಾಡಿದ್ರೆ ಯಾರಿಗೂ ಏನೂ ಗೊತ್ತಾಗಲ್ಲ. ಬಿಸಿಲು ಟೈಮಲ್ಲಿ, ಅಂದರೆ ಈ ಡೇ ಟೈಮಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಚೂರು ಓಪನ್ ಮಾಡಿದ್ರೆ ಫುಲ್ಲು ಬ್ರೈಟಾಗಿ ಲೈಟ್ ಬಂದ್ಬಿಡುತ್ತೆ, ಆವಾಗ ಬೈಕೊಂತಾರೆ. ಹಾಗಾಗಿ ನಾನು ಅವಾಗವಾಗ ಓಪನ್ ಮಾಡಿ ನೋಡ್ತಿರ್ತಿದ್ದೆ. ನೋಡ್ತಾ ಇರ್ಬೋದು, ಬರೀ ಮೋಡ ಕಾಣಿಸುತ್ತೆ, ಅದು ತುಂಬ ಕೆಳಗಿರೋ ಥರ. ಅದ್ರ ಕೆಳಗೆ ನೀರು, ಅಂದರೆ ಸಮುದ್ರದ ಮೇಲೆ ಹೋಗ್ತಾ ಇರೋಂಥದ್ದು ನಾವು. ಇನ್ನು ನಾನು ಟೈಮ್ ಪಾಸ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಊನೋ ಗೇಮ್ ಆಡ್ತಾ ಇದ್ದೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ವ್ಯೂ ತುಂಬಾ ಚೆನ್ನಾಗಿತ್ತು ಅಂತ. ಇದೆ ಅದು ಅರ್ಲಿ ಮಾರ್ನಿಂಗ್ ಸನ್ರೈಸ್ ಆಗೋಕ್ಕೂ ಮೊದಲು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೋಡೋಕ್ಕೆ ಅದು ಒಂಥರ ಫುಲ್ ಪಿಂಕ್ ಒಂದು ಲೇಯರ್ ನೋಡ್ತಾ ಇರ್ಬೋದು, ಪಿಂಕು ಮತ್ತು ರೆಡ್ಡು, ಪರ್ಪಲ್ ಕಲರು, ಹಾಗೆ ಕ್ಲೌಡ್ಸು, ಅದ್ರ ಮಧ್ಯ ಸಮುದ್ರದ ಮೇಲೆ ಹೋಗೋದು. ಒಂದು ಕಡೆ ಭಯ ಇದ್ದೇ ಇರುತ್ತೆ, ಒಂದು ಕಡೆ ಖುಷಿ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಆತಂಕ ಕೂಡ ಇರುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ನಾನು ನೋಡೋದಿಲ್ಲ. ಇನ್ನು ಈ ಕಡೆ ನೋಡ್ತಾ ಇರ್ಬೋದು, ಯಾರಿಗೂ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಟ್ಟು ಆಕ್ಸಿಜನ್ ಎಲ್ಲ ಕೊಡ್ತಾಯಿದ್ರು. ಮಕ್ಕಳು ಸ್ವಲ್ಪ ಹೊತ್ತು ಮಲ್ಕೊಂಡ್ರು, ಹಸ್ಬೆಂಡ್ ಕೂಡ ಸ್ವಲ್ಪ ಹೊತ್ತು ಮಲಗಿದ್ರು. ಅದಾದಮೇಲೆ ನಾನಂತೂ ಒಂದು ಚೂರು ನಿದ್ದೆನೇ ಮಾಡಿಲ್ಲ ಅಂತ ಹೇಳ್ಬೋದು. ಒಬ್ಬರು ಮಲಗಿದ್ರೆ ಒಬ್ಬರು ಎದ್ದಿರೋರು. ಹೀಗಾಗಿ ಆದರೆ ಮನೇಲೂ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು, ಪ್ಯಾಕಿಂಗು, ಮನೆ ಬೇಗ ಕ್ಲೀನ್ ಮಾಡ್ಕೊಂಡು ಬಂದಿದ್ದು. ಅದಾದಮೇಲೆ ಓಡಾಟ, ಮತ್ತು ಇಲ್ಲಿ ಬಂದರೆ ಒಂಚೂರು ನಿದ್ದೆ ಇಲ್ಲ, ಒಂದು ಸ್ವಲ್ಪ ಕಾಲು ಪೇಯ್ನ್ ಕೂಡ ಸ್ಟಾರ್ಟ್ ಆಗಿತ್ತು. ಹಿಂಗಾಗಿ ನೋಡ್ತಾ ಇರ್ಬೋದು ಹೆಂಗಾಗಿದ್ದೀನಿ ಅಂತ ಹೇಳ್ಬಿಟ್ಟು. ನಿದ್ದೆ ಇಲ್ದಿರ ಮಕ್ಕಳಿದ್ರೆ ನಮಗೆ ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ, ಅವರು ನೋಡ್ಕೊಂಡಿರೋದ್ರಲ್ಲೇ ಆಗೋಗುತ್ತೆ ಜರ್ನಿ ಅಂತ ಹೇಳ್ಬೋದು. ಸೊ ಫೈನಲಿ ಇನ್ನು 1 hour 47 minutesಲ್ಲಿ ನಾವು ಹೆಲ್ಸಿಂಕಿಗೆ ರೀಚ್ ಆಗ್ತೀವಿ. ಇನ್ನು ಫ್ಲೈಟ್ ಮ್ಯಾಪಲ್ಲಿ ನಾನು ನಿಮಗೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಆಗಲೇ ಹೇಳ್ದಂಗೆ ಬರೀ ಮೋಡಗಳು ಮಾತ್ರ ಕಾಣಿಸುತ್ತೆ, ಮೋಡದ ಕೆಳಗೆ ಸಮುದ್ರ ಇದೆ, ಅಷ್ಟೇ, ಇನ್ನೇನು ಗೊತ್ತಾಗೋದಿಲ್ಲ. ಡೌನ್ವರ್ಡ್ ಕ್ಯಾಮ್ರಾ ಇದು.
ಇನ್ನೊಂದು ಹೇಳೋದು ಮರ್ತೇ ಬಿಟ್ಟಿದ್ದೆ, ಊಟ ಎಲ್ಲ ಆದಮೇಲೆ ಫುಲ್ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡ್ತಾರೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಬೆಳಗ್ಗೆ ಆಯ್ತಲ್ವ, ಆವಾಗ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು. ಇನ್ನು ಬ್ರೇಕ್ಫಾಸ್ಟ್ ಕೂಡ ಬಂತು. ಬ್ರೇಕ್ಫಾಸ್ಟ್ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು, ಲೈಟಾಗೂ ಇತ್ತು, ಚೆನ್ನಾಗೂ ಇತ್ತು. ಇಲ್ಲಿ ಬಂದು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಪೊಟ್ಯಾಟೊ, ಹಾಗೆ ಈ ಕಾಬೂಲ್ ಕಡಲೆ ಬರುತ್ತಲ್ವ ಅದ್ರದ್ದು ಏನೋ ಈ ಬಾರ್ಬಿಕ್ಯೂ ಮಾಡಿದ್ರೆ ಬರುತ್ತಲ್ವ ಆ ಥರ ಟೇಸ್ಟ್ ಇತ್ತು. ಚೆನ್ನಾಗಂತೂ ಇದ್ದು. ಆದರೆ ನಮಗೆ ಇದು ರಾತ್ರಿ ಅಂದರೆ ಇವಾಗ ನಮ್ಗೆ ಅಮೇರಿಕಾದಲ್ಲಿ ರಾತ್ರಿ ಆಗಿರೋದ್ರಿಂದ ನಮಗೆ ತಿನ್ನೋಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಹೆಂಗೋ ಟ್ರೈ ಮಾಡಿಬಿಟ್ಟು ಅದಾದಮೇಲೆ ನಾನು ಕಾಫಿ ತೊಗೊಂಡೆ. ಇದು ಬ್ಲ್ಯಾಕ್ ಕಾಫಿ, ಒಂದು ಚೂರು ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು. ಅದೇ ಚೆನ್ನಾಗಿತ್ತ ಬ್ರೇಕ್ಫಾಸ್ಟ್? ಹೌದು, ಚೆನ್ನಾಗಿತ್ತು ಟೇಸ್ಟ್. ಆದ್ಯ ಊಟ ಸರಿಯಾಗಿ ಮಾಡಿರಲಿಲ್ಲ, ಬರೀ ಬನ್ ಮತ್ತು ಸ್ವಲ್ಪ ಫ್ರೂಟ್ಸ್ ತಿಂದಿದ್ಲು ಅಷ್ಟೇ, ಕೋಕ್ ಕುಡ್ದಿದ್ಲು. ಅದಾದಮೇಲೆ ಇವಾಗ ಬ್ರೇಕ್ಫಾಸ್ಟ್ ಒಳಗೆ ಇಷ್ಟ ಆಯ್ತಂತೆ, ಅವ್ರ ಅಪ್ಪನೇ ತಿಂದ್ಲು, ಇಷ್ಟ ಆಯಿತು ನನಗೆ, ಡಿಫ್ರೆಂಟ್ ಆಗಿದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು ನಾನು ಇನ್ನು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ, ಆ್ಯಂಗ್ರಿ ಬರ್ಡ್ ಗೇಮ್ ಆಡಿಕೊಂಡು. ಇದೊಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ದೂರದಲ್ಲಿ ಅಂದರೆ ಇನ್ನೊಂದು 23 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಇಲ್ಲಿಂದ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ಸೊ ಇಷ್ಟ ಇದ್ದರೆ ನೋಡಿ. ಆ ವ್ಯೂ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು 8 hours 52 minutes ನಾವು ಬಂದಿರೋ ಅಂಥದ್ದು. ಇವಾಗ ಡ್ಯಾಲಸಲ್ಲಿ 2:19 PM ಅಂದರೆ ಅರ್ಧ ರಾತ್ರಿ. ಇಲ್ಲಿ ನೋಡಿದ್ರೆ ಬೆಳಕಾಗಿದೆ. ಸೊ ಹೀಗೆ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಆಲ್ಟಿಟ್ಯೂಡ್ 9877 meters, ಅಂದರೆ ಸ್ವಲ್ಪ ಫ್ಲೈಟು ಲ್ಯಾಂಡ್ ಆಗೋದಕ್ಕೆ ಕೆಳಗೆ ಬರ್ತಾ ಇದೆ. Block the aisles and exits from others. Now is also a good time to locate your nearest exit once more. Follow commands from the crew. You can check the important safety information on the safety card in your seat pocket. Thank you for flying with us, and we hope to see you again. ಫೈನಲ್ ಅನೌನ್ಸ್ಮೆಂಟ್, ಲ್ಯಾಂಡಿಂಗ್ ಟೈಮಲ್ಲಿ ಏನೇನು ಮಾಡಬೇಕು ಅನ್ನೋದೆಲ್ಲ ಹೇಳಿದ್ರು. ಅದಾದಮೇಲೆ ಬ್ಲ್ಯಾಂಕೆಟ್ಸ್ ಏನು ಕೊಟ್ಟಿರ್ತಾರಲ್ವ ಅದನ್ನು ಅದು ಕೂಡ ಅನೌನ್ಸ್ ಮಾಡಿದ್ರು. ದಯವಿಟ್ಟು ಯಾರು ತೊಗೊಂಡು ಹೋಗಬೇಡಿ, ಅದನ್ನು ವಾಶ್ ಮಾಡಿ ಮತ್ತೆ ನೆಕ್ಸ್ಟ್ ಬರೋರಿಗೆ ನಾವು ಅದನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಲ್ಯಾಂಡಿಂಗ್ ಟೈಮ್. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ವ್ಯೂ ಅಂತ ಅಂದರೆ ಅದನ್ನು ನಿಜವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವೇ ಮೋಡಗಳ ಮಧ್ಯ ಹಕ್ಕಿಗಳ ಥರ ಹಾರಾಡ್ತಾ ಇದ್ದೀವೇನೋ ಅನ್ನೋಷ್ಟು ಭಾವನೆ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಇದು ಕ್ಲೌಡ್ಸ್ ಬಂದ್ಬಿಟ್ಟು ಒಳ್ಳೆ ಕಾಟನ್ ಕ್ಯಾಂಡಿ ಥರ ಕಾಣಿಸ್ತಾ ಇರುತ್ತೆ, ಕೈ ಹಾಕ್ಬಿಟ್ಟು ಎತ್ಕೊಳ್ಳೋಣ ಮುಟ್ಟೋಣ ಅನ್ನೋ ಥರ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಲ್ಯಾಂಡಿಂಗ್ ಆಗ್ತಾ ಇರೋದ್ರಿಂದ ಮತ್ತೆ ಕಿವಿ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನು ನೋಡ್ತಾ ಇರ್ಬೋದು. ಹಾಗೆ ನನಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ದಿದ್ದು ಕತೆಗಳು, ನಾವು ಅನ್ಕೊತಾ ಇದ್ದಿದ್ದು ಏನೇನು ಇಮ್ಯಾಜಿನ್ ಮಾಡ್ಕೊತಿದ್ವಿ ಅನ್ನೋದೆಲ್ಲ ನನಗೆ ಈ ಟೈಮಲ್ಲಿ ನೆನಪಾಗ್ತಾ ಇತ್ತು. ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಅನುಭವ ಆಗಿದೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ಶೇರ್ ಮಾಡಿ, ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಶಿವ ಪಾರ್ವತಿ ನಾವು ಇವಾಗವರೆಗೂ ನೋಡಿದ್ದೀವಲ್ವ ಕೈಲಾಸ ಪರ್ವತದಲ್ಲಿ ಇರ್ತಾರೆ ಅಂತ, ಆದರೆ ಮೋಡ್ಗಳ ಮಧ್ಯದಲ್ಲಿ ಇರ್ತಾರೆ ಅನ್ನೋದನ್ನು ನಾನು ಈ ಮೂವಿಗಳಲ್ಲೆಲ್ಲ ನೋಡಿ ನಮಗೊಂದು ಅದಿತ್ತು. ಇವಾಗ ನಾವು ಭೂಮಿ ಮೇಲಿಂದ ಮೇಲೆ ಕ್ಲೌಡ್ಸ್ ಕಾಣುತ್ತಲ್ವ, ಅದ್ರ ಮೇಲೆ ದೇವ್ರು ಇರ್ತಾರೆ, ಅಲ್ಲೆಲ್ಲ ಓಡಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ನಮಗೆ ಒಂದು ಭಾವನೆ ಅಲ್ವಾ. ಸೊ ಇಲ್ಲಿ ಬರಬೇಕಾದ್ರೆ ನನಗೆ ಎಕ್ಸಾಕ್ಟ್ ಈ ಟೈಮಲ್ಲಿ ನನಗದು ನೆನಪಾಗ್ತಾ ಇತ್ತು. ಸೊ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ದೆ, ನಾನು ಈ ಥರ ಚಿಕ್ಕ ವಯಸ್ಸಲ್ಲೆಲ್ಲ ಅನ್ಕೊತಾ ಇದ್ವಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡು ದೇವರೆಲ್ಲ ಹಿಂಗೆಲ್ಲ ಓಡಾಡ್ತಾ ಇದ್ರೆ ಕಾಣಿಸ್ತಾರ ಅಥವಾ ಅದೆಲ್ಲ ನಿಜಾನಾ ಏನು ಅನ್ನೋ ಥರ ಎಲ್ಲ ನಾವು ಹಂಗೆ ಒಂದು ಡಿಸ್ಕಷನ್ ಆಗ್ತಾಯಿತ್ತು ಲೈಟಾಗಿ. ಏನಪ್ಪ ಇದು ಸಿಲ್ಲಿಯಾಗಿ ಚೈಲ್ಡಿಶ್ ಥಿಂಕಿಂಗ್ ಅಂತ ಎಲ್ಲ ಅನಿಸ್ಬೋದು. ನಾನು ಚೈಲ್ಡ್ಹುಡ್ ಮೆಮೊರೀಸೇ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಚಿಕ್ಕ ವಯಸ್ಸಲ್ಲೆಲ್ಲ ಏನೇನು ಅನ್ಕೊತಾ ಇದ್ವಿ ಅನ್ನೋ ಥರ. ಸೊ ಇನ್ನೂ ಒಂದು ಶೇರ್ ಮಾಡಬೇಕು. ಇವಾಗ ಫ್ಲೈಟು ಈ ಕ್ಲೌಡ್ಸ್ ಮಧ್ಯದಲ್ಲಿ ಹೋಗಬೇಕಾದ್ರೆ ಕ್ಲೌಡ್ಸ್ ಟಚ್ ಆಗುತ್ತೆ ಕೆಲವು ಕಡೆ, ಆವಾಗ ಸ್ವಲ್ಪ ಶೇಕ್ ಆಗುತ್ತೆ, ನೀಟಾಗಿ ಅದು ಫೀಲ್ ಆಗುತ್ತೆ ನಮಗೆ. ಅದು ಕ್ಲೌಡ್ಸ್ ಟಚ್ ಆಗಿದ ತಕ್ಷಣ ಫ್ಲೈಟ್ ಇವಾಗ ನೋಡ್ತಾ ಇರ್ಬೋದು, ನಿಮಗೂ ಗೊತ್ತಾಗುತ್ತೆ ಅನ್ಸುತ್ತೆ ನೋಡಿ, ಫುಲ್ ಶೇಕ್ ಆಗ್ತಾ ಇದೆ. ಸೊ ನಿಮ್ಗೆ ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ. ಐ ಹೋಪ್ ನನ್ನ ಜೊತೆ ನೀವು ಕೂಡ ನನ್ನ ಟ್ರಾವೆಲ್ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ನಿಮಗೂ ಕೂಡ ಇವಾಗ ಫ್ಲೈಟಲ್ಲೇ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಬರಬೇಕು, ಫೀಲ್ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ನೆಕ್ಸ್ಟು ಫ್ಲೈಟು ಕೂಡ ನಾವು ಎಲ್ಲಿಗೆ ಹೋಗ್ತೀವಿ, ನೆಕ್ಸ್ಟು ಏನೇನು ಪ್ಲ್ಯಾನ್ ಆಗುತ್ತೆ, ನಾವು ಎಲ್ಲೋಗಿ ಇಳಿತೀವಿ ಅನ್ನೋದೆಲ್ಲ ತುಂಬಾ ಇದೆ. ಅದೆಲ್ಲ ನಾನು ನಿಮ್ಮ ಹತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ಡ್ಯಾಲಸಿಂದ ಹೆಲ್ಸಿಂಕಿಗೆ ಬಂದಿರೋ ಅಂಥದ್ದು ನಿಮ್ಮ ಹತ್ರ ಶೇರ್ ಮಾಡಿರೋದು.
ಮಾಡಿರೋಂಥದ್ದು. ನೆಕ್ಸ್ಟು ನಮಗೆ ಲೇ ಓವರ್ ಎಷ್ಟೊತ್ತಿತ್ತು, ಅದಾದಮೇಲೆ ನಾವು ನೆಕ್ಸ್ಟ್ ಫ್ಲೈಟ್ ಎಲ್ಲಿಗೆ ಇದೆಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್ ಫ್ಲೈಟಲ್ಲಿ. ಹಾಗೆ ಲ್ಯಾಂಡಿಂಗ್ ಮಾಡಿರೋದು ಕೂಡ ವಿಡಿಯೋ ನಾನು ನೀಟಾಗಿ ವಿಡಿಯೋ ಮಾಡಿದ್ದೀನಿ, ಸೊ ಅದು ಕೂಡ ಶೇರ್ ಮಾಡ್ತೀನಿ, ನೋಡ್ಬೋದು. ಸೊ ನೋಡ್ತಾ ಹೋಗಿ. ಸೊ ಫೈನಲಾಗಿ ಹೆಲ್ಸಿಂಕಿಗೆ ರೀಚ್ ಆಗ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಹಚ್ಚ ಹಸಿರು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ವೆದರ್ ಕೂಡ ತುಂಬ ಕೂಲಾಗಿತ್ತು, 15 ಡಿಗ್ರಿ. ಗ್ಲಾಸಿಂದ ಮುಟ್ಟಿದ್ರೆ ಅದು ಫೀಲ್ ಆಗ್ತಾ ಇತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಲ್ಯಾಂಡ್ ಆಗ್ತಾ ಇದೆ, ಸ್ಪಾರ್ಕಲ್ ಬರುತ್ತೆ ಟಯರಿಂದ. ಹಾಗೆ ರೋಡಲ್ಲಿ ಮಾರ್ಕ್ಸ್ ನೋಡ್ಬೋದು, ಇದೆಲ್ಲ ಸ್ಕಿಡ್ ಮಾರ್ಕ್ಸ್, ಅಂದರೆ ಟಯರ್ ಫ್ರಿಕ್ಷನ್ ಮಾರ್ಕ್ಸ್ ಇರೋಂಥದ್ದು, ಲ್ಯಾಂಡಿಂಗ್ ಆಗಬೇಕಾದ್ರೆ ಆಗಿರೋಂಥ ಮಾರ್ಕ್ಸ್ಗಳದು. ಅದಾದಮೇಲೆ ಈಗ ನೋಡಿ ಟಯರು ಸ್ಪಾರ್ಕಲ್ ಹೆಂಗೆ ಬರುತ್ತೆ, ಅದು ಈ ಫ್ಲೈಟ್ ಲ್ಯಾಂಡ್ ಆದಾಗ ಮಾತ್ರ ನಮಗೆ ಕಾಣಿಸಿದ್ದು. ಸೊ ಆ ವಿಡಿಯೋ ಅದಕ್ಕೋಸ್ಕರ ಈ ವಿಡಿಯೋದಲ್ಲೇ ಶೇರ್ ಮಾಡಿಬಿಟ್ಟೆ. ಹಾಗೆ ತುಂಬಾ ಟೆನ್ಷನ್ ಇರುತ್ತೆ ಲ್ಯಾಂಡಿಂಗ್ ಆಗಬೇಕಾದ್ರೂ ಕೂಡ, ತುಂಬಾ ಇಂಪಾರ್ಟೆಂಟ್ ಅಲ್ವಾ ಇದು. ಸೊ ಅದಾದಮೇಲೆ ಫೈನಲಿ ಸೇಫಾಗಿ ನಾವು ಹೆಲ್ಸಿಂಕಿಗೆ ರೀಚ್ ಆದ್ವಿ. ಇನ್ನು ನೆಕ್ಸ್ಟು ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಆಗಲೇ ಹೇಳ್ದಂಗೆ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾವು ಏರ್ಪೋರ್ಟ್ ಒಳಗೆ ಹೋಗೋಂಥದ್ದು. ಟೈಮು 10:45ಗೆಲ್ಲ ನಾವು ಲ್ಯಾಂಡ್ ಆದ್ವಿ. ಏರ್ಪೋರ್ಟ್ ಒಳಗೆ ಹೋಗೋಷ್ಟರಲ್ಲಿ 11 ಆಯಿತು. ಕನೆಕ್ಟಿವ್ ಫ್ಲೈಟ್ಗೆ ನಮಗೆ ತುಂಬಾ ಟೈಮ್ ಇತ್ತು, ಹಾಗಾಗಿ ಎಲ್ಲರೂ ಹೋಗೋವರೆಗೂ ವೆಯ್ಟ್ ಮಾಡಿ ಲಾಸ್ಟಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ಟಯರ್ಡ್ ಆಗಿದ್ವಿ, ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಮತ್ತು ತುಂಬ ಟೈಮ್ ಇದೆ, ಅಂದರೆ ಲೇಔಟ್ ಜಾಸ್ತಿ ಇದೆ ನಮಗೆ ಇವಾಗ ನೆಕ್ಸ್ಟು ಕನೆಕ್ಟಿವ್ ಫ್ಲೈಟ್ಗೆ ಹೋಗೋದಕ್ಕೆ. ಸೊ ಮಕ್ಕಳು ಕೂಡ ಸರಿಯಾಗಿ ಸ್ವಲ್ಪ ನಿದ್ದೆ ಮಾಡಿದರು ಅಷ್ಟೇ. ಇನ್ನು ನಾನೊಬ್ಬಳೇ 5 ಮಿನಿಟ್ಸ್ ಕೂಡ ನಿದ್ದೆ ಮಾಡಿಲ್ಲ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಬಂದರೆ ಇದು ವೀಲ್ ಚೇರ್ ಇರುತ್ತೆ, ಅಂದರೆ ದೊಡ್ಡವ್ರಿಗೆ ಅಂದರೆ ವಯಸ್ಸಾದವರು ಮತ್ತು ಮಕ್ಕಳಿರೋ ಅಂಥವ್ರು, ಹ್ಯಾಂಡಿಕ್ಯಾಪ್ಸ್ ಇಂಥವ್ರಿಗೆಲ್ಲ ಅವರು ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಈ ಫ್ಲೈಟ್ಗೆ. ನೆಕ್ಸ್ಟ್ ಇವಾಗ ಏರ್ಪೋರ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.